ಎಲ್ಲಿಗೆ ನಮ್ಮ ಪಯಣ? ಲೆಟ್ಸ್ ಗೋ ಫಾರ್ ಅ ರೈಡ್ ಮ್ಯಾನ್. ನಮಸ್ಕಾರ ಎಲ್ರಿಗೂ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮತ್ತು ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಇದು ನನ್ನ ಮೊದಲನೇ ಟ್ರಾವೆಲಿಂಗ್ ವಿಡಿಯೋ, ಸೊ ಡೂ ಸಪೋರ್ಟ್ ಟು ಮೀ. ಹೆಂಗೆ ಗೊತ್ತಾ, ಮನೆ ಬಿಟ್ಟರೆ ಕಾಲೇಜು, ಕಾಲೇಜ್ ಬಿಟ್ಟರೆ ಮನೆ ಅಂತ ಓಡಾಡಿ ಬೋರ್ ಆಗಿ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೊರಟು. ಆಮೇಲೆ ನಮಗೆ ಹೋಗಬೇಕು ಅಂತ ಅನಿಸಿದ್ದೆ ಗೊರೂರಿಂದ ಸ್ವಲ್ಪ ಹಿಂದೆ ಇರೋ ಕೋನಾಪುರ ದೇವಸ್ಥಾನಕ್ಕೆ. ಆ್ಯಕ್ಚುಲಿ ಅದಿರೋದು ಹೇಮಾವತಿ ಡ್ಯಾಮ್ನ ಹಿಂಭಾಗದಲ್ಲಿ. ಅಲ್ಲಿಗೆ ಹೋಗೋಣ ಅಂತ ಸ್ಕೆಚ್ ಹಾಕಿ ಹೊರಟ್ವು. ಮತ್ತು ಬನ್ನಿ ಜರ್ನಿನ ಸ್ಟಾರ್ಟ್ ಮಾಡೋಣ. ನಾವು ಬಂದುಬಿಟ್ಟು ಟ್ರಿಪ್ಪಿಗೆ ಹೋಗೋಣ ಅಂತ ಸ್ಕೆಚ್ ಹಾಕಿದ್ದು 8 ಜನ, ಆದರೆ ಹೊರಟಿದ್ದು ಕೇವಲ 4 ಜನ ಮಾತ್ರ. ಸೊ ಬನ್ನಿ ಫನ್ನಿಯಾಗಿ ಹೋಗ್ತಿದ್ದೀವಿ, ಜರ್ನಿನ ಸ್ಟಾರ್ಟ್ ಮಾಡ್ತಿದ್ದೀವಿ. ಹಾಗೆ ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಆ್ಯಂಡ್ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ, ಯಾಕಂದರೆ ನಾವು ಪೋಸ್ಟ್ ಮಾಡೋ ವಿಡಿಯೋ ಬೇಗನೆ ನಿಮ್ಮ ಚಾನಲ್ಗೆ ಬರುತ್ತೆ. ಹಾಗೆ ಜರ್ನಿನ ಮುಂದುವರ್ಸ್ಕೊಂಡು ಹೋಗ್ತಿರ್ಬೇಕಾದ್ರೆ ನಮ್ಮ ಫ್ರೆಂಡ್ಸು ಮತ್ತೆ ಪ್ಲಾನ್ನ ಚೇಂಜ್ ಮಾಡಿಬಿಟ್ರು. ಎಲ್ಲಿಂದ ಅಂದರೆ ಕಟ್ಟಾಯದ ಹತ್ರ ಹೋದ ತಕ್ಷಣ ಕಟ್ಟಾಯದಿಂದ ರೈಟಿಗೆ ಹೋದ್ರೆ ಒಂದು 10 ಕಿಲೋಮೀಟರ್ ಶೆಟ್ಟಳ್ಳಿ ಸಿಗುತ್ತೆ. ಅಲ್ಲಿ ಶೆಟ್ಟಳ್ಳಿ ಚರ್ಚ್ ನೋಡ್ಕೊಬಿಟ್ಟು ಹೋಗೋಣ, ನೆಕ್ಸ್ಟ್ ಕೋನಾಪುರಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಸ್ಕೆಚ್ ಹಾಕೊಂಡು ಹೊರಟು. ಬನ್ನಿ ಫಸ್ಟು ಶೆಟ್ಟಳ್ಳಿ ಚರ್ಚ್ ನೋಡೋಣ. ಏನು ಗೊತ್ತಾ, ಜನರು ಬದಲಾವಣೆ ಜಗದ ನಿಯಮ ಅಂತ ಅಂತಾರೆ, ಆದರೆ ಅಲ್ಲಿ ಬದಲಾವಣೆ ಆಗೋದು ಜನಗಳೇ ಹೊರತು ಜಗತ್ತಲ್ಲ. ಯಾಕಂದರೆ ಸೂರ್ಯ ಚಂದ್ರ ಹೇಗಿದ್ರೋ ಹಾಗೇ ಇರ್ತಾರೆ, ಮುಂದಕ್ಕೂ ಇರ್ತಾರೆ. ಬಟ್ ಬದಲಾಗೋದು ನಮ್ಮ ಜನಗಳು ಮಾತ್ರನೇ. ಯಾರೇ ಏನೇ ಕೊಟ್ಟರು ಅದನ್ನು ಸಹಿಸ್ಕೋಬಾರ್ದು. ಕೆಲವೊಂದನ್ನು ಸಹಿಸ್ಕೊಂಡ್ರು ಕೆಲವೊಂದನ್ನು ವಾಪಸ್ ಕೊಡಲೇಬೇಕು. ಅದೇ ಈ ಜಗತ್ತಿನ ನಿಯಮ. ಸೊ ಯಾರೇನೇ ನೋವು ಕೊಟ್ಟರು ಸಹಿಸ್ಕೊಳಕ್ಕಂತೂ ಹೋಗ್ಬೇಡಿ. ರಿಟರ್ನ್ ವಾಪಸ್ ಎಷ್ಟಾಗುತ್ತೋ ಅದಕ್ಕಿಂತ ಡಬಲ್ ಜಾಸ್ತಿನೇ ಕೊಡಿ ಅಂತ ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಅಂತೂ ಗಾಯ್ಸ್, ನಾವು ಹೋಗ್ಬೇಕಾಗಿರೋ ಟೆಂಪಲ್ ಹತ್ರ ಬಂದೇ ಬಿಟ್ಟು ದೇವಸ್ಥಾನದ ಎಂಟ್ರೆನ್ಸ್ ನೋಡಿ ಹೀಗಿದೆ. ಕೋನಾಪುರ ಬೆಟ್ಟ ಗೊರೂರು ಅಣೆಕಟ್ಟಿನ ಬಳಿ ಇದೆ. ಅದು ಅಣೆಕಟ್ಟಿನ ಬಳಿ ಅಂದರೆ ಅದು ಹಿಂದ್ಗಡೆ ಹಾಸನ ನಗರದಿಂದ ಸುಮಾರು ಒಂದು 25 ಕಿಲೋಮೀಟ್ರು ದೂರದಲ್ಲಿದೆ. ಇದು ಬಂದ್ಬಿಟ್ಟು ಇದು ರಂಗನಾಥ ಸ್ವಾಮಿ ದೇವಸ್ಥಾನ. ವಿಷ್ಣುವಿನ ಒಂದು ಸ್ವರೂಪವಾಗಿ ಸಮರ್ಥಿಸಿಕೊಂಡಿದೆ. ದೇವಸ್ಥಾನ ಅಂತೂ ದ್ವೀಪದ ಥರ ಕಾಣಿಸುತ್ತೆ. ಸುತ್ತ ನೀರು, ಮಧ್ಯದಲ್ಲಿ ಆ ಪ್ಲೇಸಲ್ಲಿ ದೇವಸ್ಥಾನ ಒಂಥರ ಅಮೇಝಿಂಗಾಗಿ ಕಾಣಿಸುತ್ತೆ ಮಾತ್ರ.